ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ರೊಟ್ಟಿ ಒಗ್ಗರಣೆ ಮಾಡೋದು ಹೇಗೆ ಎಂದು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಜೋಳದ ರೊಟ್ಟಿ ಒಣಗಿರೋದು. ಈಗ ರೊಟ್ಟಿಗಳನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಈ ಥರ ರೊಟ್ಟಿ ನಾವು ದಿನಾಲೂ ಮಾಡ್ತೀವಲ್ವಾ, ಅದರಲ್ಲಿ 2-3 ಉಳಿಯುತ್ತೆ. ಆಗ ಇವನ್ನ ಒಣಗಿಸಿ ಇಟ್ಕೋಬೇಕು. ಇದನ್ನ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಈ ಥರ ರೊಟ್ಟಿ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು. ಆಮೇಲೆ ಇದಕ್ಕೆ ನೀರು ಹಾಕಬೇಕು. ಅವು ರೊಟ್ಟಿ ಮುಳುಗೋವರೆಗೂ ನೀರು ಹಾಕಬೇಕು. 2 ನಿಮಿಷ ಬಿಟ್ಟು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನಲ್ಲಿ ಇಟ್ಕೊಂಡಿರಿ. ನಮ್ಮ ಮುಂದಿನ ವಿಡಿಯೋ ನಿಮಗೆ ತಲುಪುತ್ತದೆ. ಆಮೇಲೆ ಇವನ್ನ ಸ್ವಲ್ಪ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಬಾರ್ದು, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ರೊಟ್ಟಿನ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ರೊಟ್ಟಿ ಅಂತ ಗೊತ್ತಾಗಲ್ಲ. ಯಾರು ರೊಟ್ಟಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿ ಕೊಡ್ಬೋದು. ನೋಡಿ, ಇಷ್ಟು ಆದರೆ ಸಾಕು. ಸ್ವಲ್ಪ ತರಿಯಾಗಿ ಇರಬೇಕು. ಇದರಲ್ಲಿ ಈಗ ನೀರಿನಂಶ ಇರುತ್ತೆ. 5 ನಿಮಿಷ ಬಿಟ್ಟ ಮೇಲೆ ಅದು ಎಲ್ಲ ನೀರಿನಂಶ ಹೋಗಿ ಉದುರಾಗಿ ಬರುತ್ತೆ. 2 ಉಳ್ಳಾಗಡ್ಡೆ, 1 ಟೊಮ್ಯಾಟೊ, 1 ನಿಂಬೆಹಣ್ಣು, ಸ್ವಲ್ಪ ಕರಿಬೇವು. ಈಗ ಕಡಾಯಿ ಇಟ್ಕೊಳ್ಳಿ. ಇದಕ್ಕೆ 5-6 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಅದು ಕೆಂಪಗಾದ್ಮೇಲೆ 2-3 ಸ್ಪೂನ್ ಶೇಂಗಾ ಹಾಕಿ. ಶೇಂಗಾ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಶೇಂಗಾ ಕೆಂಪಗಾದ್ಮೇಲೆ ಉಳ್ಳಾಗಡ್ಡೆ ಹಾಕಿ. ಇದನ್ನು ಸ್ವಲ್ಪ ಹುರಿಯಿರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ. ಆಮೇಲೆ ಇದಕ್ಕೆ 3/4 ಸ್ಪೂನ್ ಉಪ್ಪು ಹಾಕಿ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡೆ ಜಲ್ದಿ ಕೆಂಪಗಾಗ್ತವೆ. ಉಳ್ಳಾಗಡ್ಡೆ ಕೆಂಪಗಾದ್ಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ಕಲಸಿ. ಆಮೇಲೆ ಇದಕ್ಕೆ 1/2 ಸ್ಪೂನ್ ಸಕ್ಕರೆ ಹಾಕಿ. ಸಕ್ಕರೆ ಹಾಕೋದ್ರಿಂದ ಜಲ್ದಿ ಟೊಮೆಟೊ ಹಣ್ಣು ಮೆತ್ತಗಾಗ್ತೈತಿ. ಇದು ಕೆಂಪಗಾದ್ಮೇಲೆ ಇವೆಲ್ಲ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಇದಕ್ಕೆ 1/2 ಸ್ಪೂನ್ ಅರಿಶಿಣ ಹಾಕಿ, 1 ಸ್ಪೂನ್ ಖಾರ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಈಗ ಒಲೆ ಆಫ್ ಮಾಡಿಕೊಳ್ಳ್ರಿ. ಮಾಡ್ಕೊಂಡು ನಾವು ರೊಟ್ಟಿ ಮಿಕ್ಸಿ ಮಾಡಿದ್ವಲ್ವ, ಅದನ್ನು ಇದಕ್ಕೆ ಹಾಕಿ. ನೋಡಿ, ನೀರಿನಂಶ ಹೋಗಿ ಹೇಗೆ ಉದುರಾಗಿ ಬಂದಿದೆ. ಈಗ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ಮೇಲೆ ಈಗ ಒಲೆ ಹಚ್ಕೊಂಡು ಅದು ಬಿಸಿ ಆಗೋವರೆಗೂ ಚೆನ್ನಾಗಿ ಕಲಿಸ್ಬೇಕು. ಲಾಸ್ಟಲ್ಲಿ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಕಲಿಸಿದ್ರೆ ಆಯಿತು. ಇದು ಓಟ್ಸ್ ಥರ ಆಗುತ್ತೆ.
ಲಾಸ್ಟಲ್ಲಿ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಕಲಸಿ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.